ಮತ್ತಷ್ಟು ದುಬಾರಿ ಆಗ್ತಾ ಇದೆ ಹಾಲಿನ ದರ. ಇತ್ತೀಚೆಗಷ್ಟೇ ಹಾಲಿನ ದರವನ್ನ ಏರಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡಲಾಗಿದೆ. ಕೆಎಂಎಫ್ ಈ ಒಂದು ಅಧಿಕೃತ ಘೋಷಣೆಯನ್ನ ಕೂಡ ಮಾಡಿದೆ. ಮತ್ತಷ್ಟು ದುಬಾರಿ ಆಗಿದೆ ದುನಿಯಾ. ನಂದಿನಿ ಹಾಲಿನ ಬೆಲೆ ಹೆಚ್ಚಿಸಿದೆ ಕೆಎಂಎಫ್. ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿಯ ಬೆಲೆ ಏರಿಕೆಯಾಗಿದೆ. ತರಕಾರಿ ತಿನ್ನಂಗಿಲ್ಲ, ಹಾಲು ಕೂಡ ಕುಡಿಯಂಗಿಲ್ಲ, ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸುವಂತೆ ಇಲ್ಲ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಡಿಸೆಂಬರ್ನಲ್ಲೇ ಹಾಲಿನ ದರವನ್ನ ಏರಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡಲಾಗಿದೆ. ನಂದಿನ ಹಾಲಿನ ದರದಲ್ಲಿ 2 ರೂಪಾಯಿಯನ್ನ ಕೆಎಂಎಫ್ ಹೆಚ್ಚಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶೀಘ್ರದಲ್ಲೇ ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ 6 ತಿಂಗಳಿಗೆ ಮುಂಚೆಯೇ ಕೂಡ ಒಂದು ದರವನ್ನ ಏರಿಕೆ ಮಾಡಲಾಗಿತ್ತು. ಮತ್ತೆ ಇದೀಗ ದರ ಏರಿಕೆಯನ್ನ ಮಾಡಿ ಜನರ ಮೇಲೆ, ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ ಇದೀಗ ಈ ಒಂದು ಪರಿಸ್ಥಿತಿ. ತರಕಾರಿಯನ್ನ ತಿನ್ನಂಗಿಲ್ಲ, ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಜನಸಾಮಾನ್ಯನ ಸ್ಥಿತಿ ಹೇಳಂಗಿಲ್ಲ ಕೇಳಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಸಂಬಳ ಕೂಡ ಏರಿಕೆ ಮಾಡೋದಿಲ್ಲ. ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದರ ಮಾತ್ರ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆದ್ರೆ ದಿನನಿತ್ಯದ ವಸ್ತುಗಳ ಏರಿಕೆಯನ್ನ ಕಂಡಂತಹ ಜನರು ಶಾಕ್ಗೆ ಒಳಗಾಗಿದ್ದಾರೆ. ಏನಪ್ಪಾ ಮಾಡೋದು, ನಮ್ಮ ಮುಂದಿನ ಜೀವನ ಹೇಗಪ್ಪ ಅಂತ ಹೇಳಿ ಬೆಲೆ ಏರಿಕೆ ಮಧ್ಯೆ ಹಾಲಿನ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಈ ಹಿಂದೆ ಬೆಲೆ ಏರಿಕೆಯನ್ನ ಮಾಡಿದ್ರು, 6 ತಿಂಗಳಿಗೊಮ್ಮೆ ಬೆಲೆ ಏರಿಕೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಈ ಹಿಂದೆ. ಇದೀಗ ಮತ್ತೆ ಹಾಲಿನ ದರದಲ್ಲಿ ಏರಿಕೆಯನ್ನ ಮಾಡಲಾಗಿದೆ. ಮತ್ತಷ್ಟು ದುಬಾರಿ ಆಗ್ತಾ ಇದೆ ಜನಸಾಮಾನ್ಯನ ಜೀವನ. ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಬೆಲೆ ಏರಿಕೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ರೈತರಿಗೆ ಇಲ್ಲಿ ಯಾವುದೇ ಲಾಭ ಸಿಗ್ತಾ ಇಲ್ಲ. ಮಧ್ಯಂತರ ಇರ್ತಾರಲ್ಲ, ಅವರಿಗೆ ಲಾಭ ಸಿಗ್ತಾ ಇದೆ. ಇನ್ನು ಜನಸಾಮಾನ್ಯನ ಸ್ಥಿತಿ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ಜನಸಾಮಾನ್ಯನಿಗೆ. ಒಂದು ಕಡೆ ತರಕಾರಿ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತಂದರೆ ಹೇಳಂಗಿಲ್ಲ ಕೇಳೋಂಗಿಲ್ಲ. ಬೀನ್ಸ್ ಬೆಲೆ 200-250 ರೂಪಾಯಿ ಕೆಜಿಗೆ. ಇನ್ನು ಕ್ಯಾರೆಟು, ಮತ್ತೊಂದಷ್ಟು ತರಕಾರಿಗಳ ಬೆಲೆ ಕೂಡ ಗಗನಕ್ಕೆ ಏರಿಕೆ ಆಗಿದೆ. ಇನ್ನು ಹಾಲಿನ ದರ ಕೂಡ ಬಿಡಿ, ಹೇಳೋಂಗಿಲ್ಲ, ಆ ರೀತಿಯಾಗಿ ಹಾಲಿನ ದರ ಕೂಡ ಏರಿಕೆಯಾಗಿದೆ. ಒಂದೊಂದು ಕಲರ್ ಏನು ಪ್ಯಾಕೆಟ್ ಇದೆ ಅದು ಕೂಡ ಒಂದೊಂದು ಬೆಲೆಯನ್ನ ಏರಿಕೆಯನ್ನ ಕಾಣ್ತಾ ಇದೆ. 28 ರೂಪಾಯಿ, 30 ರೂಪಾಯಿ ಇದೆ ಆಲ್ರೆಡಿ ರೇಟು. ಇದೀಗ ಮತ್ತಷ್ಟು ಏರಿಕೆಯನ್ನ ಕಾಣ್ತಾ ಇದೆ ಹಾಲಿನ ದರದಲ್ಲಿ. ತರಕಾರಿಯನ್ನ ತಿನ್ನೋಂಗಿಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಆದರೆ ನೋಡಿ, ಈರುಳ್ಳಿ ಅಂತೂ ಕೆಜಿಗೆ 35 ರೂಪಾಯಿಂದ 40 ರೂಪಾಯಿ ಏರಿಕೆಯನ್ನ ಕಂಡಿದೆ. ಮುಂಚೆ ಎಲ್ಲ 5 ಕೆಜಿಗೆ 100 ರೂಪಾಯಿ ಕೊಡ್ತಾ ಇದ್ವಿ. ಇದೀಗ 2 ಕೆಜಿಗೆ 100 ರೂಪಾಯಿ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತರಕಾರಿ ದರ ಏನೇನಿದೆ, ಒಂದೊಂದು ತರಕಾರಿ ಕೂಡ ಗಗನಕ್ಕೇರಿದೆ. 1/4 ಕೆಜಿ ತರಕಾರಿ ತಗೊಳ್ಳೋದಕ್ಕೂ ಜನಸಾಮಾನ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಯೋಚನೆ ಮಾಡಬೇಕು, ತರಕಾರಿ ತಿನ್ಬೇಕಾ ಬೇಡವಾ ಅಂತ. ಇನ್ನು ಸೊಪ್ಪಿನ ಪರಿಸ್ಥಿತಿ ಹೇಳೋಂಗೆ ಇಲ್ಲ ಬಿಡಿ. ಒಂದು ಕಟ್ಟು ಸೊಪ್ಪು ಏನಿದೆ ಅದಕ್ಕೆ 50 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಯಾವ ರೀತಿಯಾಗಿ ತಿನ್ನೋದು, ಯಾವ ರೀತಿಯಾಗಿ ಬಿಡೋದು. ಇನ್ನು ಮಾಂಸಾಹಾರಿ ಮನುಷ್ಯ ಏನೋ ಹೆಂಗೋ ಬದುಕಂತಾನೆ, ಜೀವನ ಮಾಡ್ಕೊಂತಾನೆ. ತರಕಾರಿ ಬೆಲೆಗೆ ಮಾಂಸಾಹಾರಿ ಜೀವನಗಳು ಹೆಂಗೋ ಮಾಂಸವನ್ನ ತೆಗೆದುಕೊಳ್ಬೋದು ಅಂತ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಹೆಸರು ಸವಿತಾ, ಇದೀಗ ಜನಸಾಮಾನ್ಯನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಅತ್ತ ನದಿಗೆ ಹಾರಂಗೂ ಇಲ್ಲ, ಈ ಕಡೆ ಜೀವನ ಮಾಡೋಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ದಡ ಸೇರೋಂಗಿಲ್ಲ ಅನ್ನೋ ಪರಿಸ್ಥಿತಿ. ಇದೇ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಹೇಗೆ ಜನಸಾಮಾನ್ಯನ ಪರಿಸ್ಥಿತಿ ಅಂತ? ರಮ್ಯಾ, ದಿನ ಕಳೆದಾಗೆ ಅದರಲ್ಲೂ ಬೆಲೆ ಏರಿಕೆ ಬರೇ ಜನಸಾಮಾನ್ಯನನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಒಂದು ದಿನಸಿ ರೇಟ್ ಆದ್ರೆ ಮತ್ತೊಂದ್ ಕಡೆ ಹಾಲಿನ ರೇಟು, ನೀರಿನ ರೇಟು, ಹೀಗೆ ದಿನ ಬಳಕೆಯ ವಸ್ತುಗಳ ರೇಟ್ ಎಗ್ಗಿಲ್ಲದೆ ಏರಿಕೆ ಆಗ್ತಾ ಇದೆ. ಇದೀಗ ಕೊಂಚ ನಿರಾಳ ಆಗಿದ್ದಂತಹ ಜನರು ಮತ್ತೆ ಬೆಲೆ ಏರಿಕೆಯ ಬರೆಯನ್ನ ಪಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಪಂಚ ಗ್ಯಾರಂಟಿ ಏನೋ ಕೊಟ್ರು, ಬಟ್ ಬೆಲೆ ಏರಿಕೆ ಮಾಡ್ತಾ ನಮ್ಮ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಅಂತ ಜನರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ನಂದಿನಿ ಹಾಲಿನ ದರ ಕೂಡ ಏರಿಕೆಯಾಗಿ ಮತ್ತೆ ಜನರಿಗೆ ಶಾಕ್ ಎದುರಾಗಿದೆ. ಇಂದು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಅಧಿಕೃತವಾಗಿ ತಸ್ನೀಟ್ ಮಾಡಿ ಹಾಲಿನ ದರ ಏರಿಕೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಮುಖವಾಗಿ 47 ರೂಪಾಯಿ ಇದ್ದಿದ್ದಂತಹ ಹಾಲಿನ ಪ್ಯಾಕೆಟ್ ದರ
ಈಗ 44 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ಇದರಲ್ಲಿ 50 ml ಹಾಲನ್ನ ಹೆಚ್ಚುವರಿಯಾಗಿ ಹಾಕಿ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ರಮ್ಯಾ, ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಈಗ ವರ್ಷ ಕಳೆದ ಹಾಗೆ ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ, ನೀರಿನ ದರ ಏರಿಕೆ ಆಗ್ತಿದೆ, ಕರೆಂಟ್ ಬಿಲ್ ಹೆಚ್ಚಳ ಆಗ್ತಾ ಇದೆ, ತರಕಾರಿ ದಿನಸಿ ಎಲ್ಲವೂ ರೇಟ್ ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯ ಆಚೆ ಬರಕ್ಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಈಗ ಇತ್ತೀಚೆಗೆ ಈಗಷ್ಟೇ ಪ್ರೆಸ್ ಮೀಟ್ ಆಗಿದೆ. ಇನ್ನು ಜನಸಾಮಾನ್ಯರು ಈ ಒಂದು ದರ ಏರಿಕೆಯನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು ರಮ್ಯಾ. ರೈಟ್, ಧನ್ಯವಾದ ಸವಿತಾ ತಮ್ಮೆಲ್ಲ ಮಾಹಿತಿಗಾಗಿ.